ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಗೀತಾ ನಿಂಗನಗೌಡ್. ವೆಲ್ಕಮ್ ಟು ಗೀತಾ ನಿಂಗನಗೌಡ್ ಚಾನಲ್. ಇವತ್ತಿನ ಒಂದು ಮಹತ್ವವಾಗಿರ್ತಕ್ಕಂಥ ವಿಷಯ ಏನು ಅಂತ ಹೇಳಿದ್ರೆ, ಜನನ ಮತ್ತು ಮರಣ ಪ್ರಮಾಣ ಪತ್ರ, ಡೆತ್ ಆ್ಯಂಡ್ ಬರ್ತ್ ಸರ್ಟಿಫಿಕೇಟ್ ಅಂತ ಹೇಳ್ತೇವೆ. ನೋಡಿ, ನಾವು ಡೆತ್ ಮತ್ತು ಬರ್ತ್ ಸರ್ಟಿಫಿಕೇಟನ್ನು ನಾವು ತೆಗೆದುಕೊಳ್ಳಿಕ್ಕೆ ನಾವು ಯಾವ ವ್ಯಕ್ತಿ ಎಲ್ಲಿ ಡೆತ್ ಆಗಿರ್ತಾನೋ ಆ ಒಂದು ಸ್ಥಳ, ಆಮೇಲೆ ಎಲ್ಲಿ ಯಾವ ಮಗು ಹುಟ್ಟಿರುತ್ತೋ ಆ ಒಂದು ಸ್ಥಳ, ಅಲ್ಲಿ ನಾವು ಆ ಒಂದು ಡೆತ್ ಮತ್ತು ಬರ್ತ್ ಸರ್ಟಿಫಿಕೇಟನ್ನು ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು. ಸೊ ಇವಾಗ ಏನಾಗೈತೆ ಅಂದರೆ, ಬಹಳ ಸರಳವಾಗಿರ್ತಕ್ಕಂತಹ ಒಂದು ಖುಷಿಯಾಗಿರ್ತಕ್ಕಂಥ ವಿಷಯವನ್ನು ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ, ಜನನ ಮತ್ತು ಮರಣ ಪ್ರಮಾಣ ಪತ್ರಗಳನ್ನು ನಾವು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಮಾಡ್ಕೋಬೇಕು, ಪಡೆದುಕೊಳ್ಬೋದು ಅಂತ ಅವಕಾಶವನ್ನು ನೀಡಿರ್ತಕ್ಕಂಥ ನಮ್ಮ ಸರ್ಕಾರಕ್ಕೆ ಧನ್ಯವಾದಗಳು. ಯಾಕಂತ ಹೇಳಿದ್ರೆ, ಈ ಒಂದು ಜನನ ಮತ್ತು ಮರಣ ಪ್ರಮಾಣ ಪತ್ರವನ್ನು ನೋಂದಣಿ ಮಾಡಿಕೊಂಡು 20 ದಿನದ ಒಳಗಾಗಿ ನೋಂದಣಿಯನ್ನು ಮಾಡಿಕೊಂಡು ಉಚಿತವಾಗಿ ನೀಡ್ತಕ್ಕಂತಹ ಒಂದು ಅಧಿಕಾರವನ್ನು ನಮ್ಮ ಒಂದು ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಗಳಿಗೆ ಉಪ ನೋಂದಣಾಧಿಕಾರಿಗಳಾಗಿ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಏನು ಮಾಡಿದಾರೆ, ಜವಾಬ್ದಾರಿಯನ್ನು ಸರ್ಕಾರ ನೀಡಿರ್ತಕ್ಕಂಥದ್ರಿಂದ ಏನಾಗ್ತೈತಿ ಅಂತ ಹೇಳಿದ್ರೆ, ಪಾಪ ಹಳ್ಳಿ ಜನರು ಏನಾಗ್ತೈತಿ, ಅಲ್ಲಿ ಹೋಗಿ ಪರದಾಡೋದು ತಪ್ತತಿ. ಸೊ ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಈ ಒಂದು ಏನು ದಾಖಲಾತಿಗಳನ್ನು ಪಡ್ಕೊಳ್ಳೋದು ತಪ್ತತಿ ಅಂತಕ್ಕಂಥದ್ದು. ಸೊ ಅದಕ್ಕಾಗಿ ಒಂದು ಒಳ್ಳೆಯ ವಿಚಾರ. ಸೊ ನೀವೇನು ಮಾಡ್ರಿ ಅಂತಂದ್ರೆ, ಯಾವುದೇ ಮರಣ ಆಗಿರ್ಬೋದು, ಜನನ ಆಗಿರ್ಬೋದು, ಅಂತಹ ಒಂದು ವಿಷಯವನ್ನು ನೀವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅವರೇ ಬಂದು ಏನು ಮಾಡ್ತಾರೆ, ನೋಂದಣಿಯನ್ನು ಮಾಡ್ಕೋತಾರ, ವಿಷಯವನ್ನು ಕಲೆಕ್ಟ್ ಮಾಡಿಕೊಂಡು. ಅದ್ರ ಬದಲಾಗಿ ನಿಮಗೆ ಗೊತ್ತಿರ್ತಕ್ಕಂಥದ್ದಾದ್ರೆ ನೀವು ಹೋಗಿ ಏನು ಮಾಡ್ರಿ, ಹುಟ್ಟಿರ್ತಕ್ಕಂಥ 21 ದಿನಗಳ ಒಳಗೆ, ಮರಣ ಹೊಂದಿದ್ದು 25 ದಿನಗಳೊಳಗೆ ಏನು ಮಾಡ್ರಿ, ಗ್ರಾಮ ಪಂಚಾಯತಿಗೆ ಹೋಗಿ ಆ ಒಂದು ದಾಖಲೆಯನ್ನು ಮಾಡ್ತಕ್ಕಂಥದ್ದು. ಅವಾಗ ಏನಾಗ್ತದೆ, ನಿಮ್ಗೆ ಈಸಿಯಾಗಿ ನಿಮ್ಮ ಒಂದು ಬರ್ತ್ ಮತ್ತು ಡೆತ್ ಸರ್ಟಿಫಿಕೇಟನ್ನು ಪಡೆದುಕೊಳ್ಬೋದು. ನೋಡಿ, ಇದನ್ನು ಆಗಲೇ ಸುತ್ತೋಲೆಯನ್ನು ಸೋಮವಾರ ಇಲ್ಲಿ ಹೊರಡಿಸಿರ್ತಕ್ಕಂಥದ್ದು. ಜನನ ಮತ್ತು ಮರಣಗಳ ಮುಖ್ಯ ನೋಂದಣಾಧಿಕಾರಿಗಳು ಸೋಮವಾರ ಸುತ್ತೋಲೆಯನ್ನು ಹೊರಡಿಸಿದ್ದು, ಪಂಚಾಯಿತಿಯ ವ್ಯಾಪ್ತಿಯಲ್ಲಿನ ಜನನ ಮರಣಗಳಾದ 21 ದಿನಗಳ ಒಳಗೆ ನೋಂದಣಿಯನ್ನು ಮಾಡಿಕೊಂಡು ಉಚಿತವಾಗಿ ಪ್ರಮಾಣ ಪತ್ರವನ್ನು ವಿತರಿಸಬೇಕು. 21 ದಿನಗಳ ನಂತರ ಮಾಹಿತಿ ನೀಡುವ ಪ್ರಕರಣಗಳಲ್ಲಿ ₹2 ಶುಲ್ಕ ಪಡೆದು ನೋಂದಣಿ ಮಾಡಿಕೊಳ್ಬೇಕು. ನೋಡ್ರಿ, 21 ದಿನಗಳ ನಂತರ ಮಾಹಿತಿ ನೀಡುವ ಪ್ರಕರಣಗಳಲ್ಲಿ 21 ದಿನಗಳಾದ್ಮೇಲೆ ಮಾಹಿತಿಯನ್ನು ನೀಡಲಿಕ್ಕೆ ಹೋದ್ರೆ ₹2 ಏನು ಮಾಡಬೇಕು, ನಾವು ಇಲ್ಲಿ ಶುಲ್ಕವನ್ನು ಕೊಟ್ಟು ಅಥವಾ ಅವರು ಪಡೆದುಕೊಂಡು ಏನು ಮಾಡ್ತಾರೆ, ದಾಖಲಾತಿಯನ್ನು ಮಾಡ್ಕೋತಾರೆ. ನೆಕ್ಸ್ಟ್ 30 ದಿನಗಳ ತರುವಾಯ ಕಾರ್ಯದರ್ಶಿಗಳು ನೋಂದಣಿ ಮಾಡಬಾರ್ದು ಎಂದು ಸೂಚಿಸಿದೆ. ನೋಡ್ರಿ, 21 ದಿನಗಳ ನಂತರ ಬಂದ್ರೆ ಏನ್ ಮಾಡಬೇಕು, ₹2 ಹಾಕಿ ಏನ್ ಮಾಡಬೇಕು, ದಾಖಲಾತಿಯನ್ನು ಮಾಡ್ಕೋತಕ್ಕಂಥದ್ದು. ಇಲ್ಲಿ 21 ದಿನಗಳ ನಂತರ ಅಂದ್ರೆ 30 ದಿನಗಳ ತರುವಾಯ, ಒಂದು ತಿಂಗಳಾದ್ಮೇಲೆ ನಾವು ನೋಂದಣಿಯನ್ನ ಮಾಡಿಸ್ಲಿಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ, ಅಲ್ಲಿ ಏನಾಗ್ತದೆ ಅಂತಂದ್ರೆ, ಕಾರ್ಯದರ್ಶಿಗಳು ನೋಂದಣಿ ಮಾಡಲಿಕ್ಕೆ ಇಲ್ಲಿ ಅಧಿಕಾರವನ್ನ ಹೊಂದಿರುವುದಿಲ್ಲ. ಜನನ ಮರಣಗಳು ನಡೆದು 30 ದಿನಗಳ ತರುವಾಯ ಮಾಹಿತಿ ನೀಡುವ ಜನನ ಮರಣಗಳ ನೋಂದಣಿ ಅಧಿಕಾರವನ್ನ ಆಯಾ ಗ್ರಾಮಗಳ ಗ್ರಾಮ ಆಡಳಿತಾಧಿಕಾರಿ ನೀಡಲಾಗಿದೆ. ಅಂದ್ರೆ ಆ ಒಂದು PDO ಅವರಿಗೆ ಏನಾಗ್ತದೆ ಅಂತಂದ್ರೆ, 30 ದಿನಗಳ ನಂತರ ಬಂದಿರತಕ್ಕಂಥ ಒಂದು ನೋಂದಣಿ ಕಾರ್ಯವನ್ನು ಮಾಡ್ಕೊಳ್ಳಿಕ್ಕೆ ಆ ಒಂದು PDO ಅವರಿಗೆ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು. ಅದಕ್ಕಿಂತ ಬಿಫೋರ್ ಬಂದ್ರೆ ಅದನ್ನೇನು ಮಾಡಬೇಕು, ಇಲ್ಲಿ ಕಾರ್ಯದರ್ಶಿಗಳು ಆ ಒಂದು ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು. ಜನರು ಅಗತ್ಯ ದಾಖಲಾತಿಗಳೊಂದಿಗೆ ಗ್ರಾಮ ಆಡಳಿತಾಧಿಕಾರಿಗಳನ್ನ ಸಂಪರ್ಕಿಸಬೇಕು. ತಹಶೀಲ್ದಾರ್ ಅವರ ಲಿಖಿತ ಅನುಮತಿ ಪಡೆದು ನೋಂದಣಿ ಮಾಡಬೇಕಂತ ಇಲ್ಲಿ ಸೂಚಿಸಲಾಗಿರ್ತಕ್ಕಂಥದ್ದು. ಇಲ್ಲೇನು ಮಾಡಬೇಕು ಅಂದ್ರೆ, ಜನರು ಅಗತ್ಯ ದಾಖಲಾತಿಗಳೊಂದಿಗೆ ಗ್ರಾಮಾಡಳಿತಾಧಿಕಾರಿಗಳನ್ನ, ಅಂದ್ರೆ ಈ ಒಂದು ನಮ್ಮ ಒಂದು ಗ್ರಾಮ ಪಂಚಾಯತಿಗೆ ಇರ್ತಕ್ಕಂಥ ಅಧಿಕಾರಿ ಆ PDO ಅವರನ್ನ ಸಂಪರ್ಕಿಸಬೇಕು. ತಹಸೀಲ್ದಾರ್ ಅವರ ಲಿಖಿತ ಅನುಮತಿ ಪಡೆದು ಇಲ್ಲಿ ಏನು ಮಾಡಬೇಕು, ಅದನ್ನ ಜನನ ಮತ್ತು ಪ್ರಮಾಣ ಪತ್ರವನ್ನ ನೋಂದಣಿ ಮಾಡ್ಕೊಳ್ಬೇಕು ಅಂತ ಹೇಳಿ ಇಲ್ಲಿ ಸರ್ಕಾರ ಸೂಚಿಸಿರ್ತಕ್ಕಂಥದ್ದು. ಈ ಒಂದು ಮಾರ್ಗಸೂಚಿಯಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತಿ ಸಹಿತ ಕೆಲಸ ಕಾರ್ಯಗಳನ್ನು ಸ್ಟಾರ್ಟ್ ಮಾಡ್ತೈತಿ. ತಮ್ಮೆಲ್ಲರೂ ಏನು ಮಾಡ್ರಿ, ತಮ್ಮ ಒಂದು ದಾಖಲಾತಿಗಳನ್ನು ತಮ್ಮ ಒಂದು ಸ್ಥಳದಲ್ಲೇ ಪಡ್ಕೊಳ್ತಕ್ಕಂಥ ಅವಕಾಶವನ್ನು ಪಡೆದುಕೊಂಡಿದ್ದೀರಿ. ಅದಕ್ಕಾಗಿ ಏನು ಮಾಡ್ರಿ, ಯಾವುದೇ ಒಂದು ಏನಪ್ಪ ಅಂತಂದ್ರೆ ತೊಂದರೆ ಇಲ್ದಂಗೆ ಏನು ಮಾಡ್ರಿ, ನಿಮ್ಮ ದಾಖಲಾತಿಗಳನ್ನು ನಿಮ್ಮ ಒಂದು ಮಟ್ಟದಲ್ಲಿ ಕಲೆಕ್ಟ್ ಮಾಡಿಕೊಡ್ರಿ ಅಂತ ಹೇಳ್ತಾ ಇವತ್ತು ಈ ಒಂದು ವಿಷಯವನ್ನು ನಾನೇನು ಮಾಡ್ತೀನಿ, ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಷಯದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಎಲ್ರಿಗೂ ನಮಸ್ತೆ.